ಮಿತ್ರರೇ ನಮಸ್ಕಾರ. ಮಿತ್ರರೇ, ಬಿಹಾರದಲ್ಲಿ ಎನ್ಡಿಎ ಯಾರೂ ನಿರೀಕ್ಷೆ ಮಾಡದ ರೀತಿಯಲ್ಲಿ ಒಂದು ಪ್ರಚಂಡ ವಿಜಯವನ್ನ ದಾಖಲಿಸಿದೆ. ಬಿಜೆಪಿಯವರೇ ನಿರೀಕ್ಷೆ ಮಾಡಿರಲಿಲ್ಲ. 130, 140 ಲೆಕ್ಕಾಚಾರ ಹಾಕ್ತಿದ್ದಂತಹ ಬಿಜೆಪಿ ಮತ್ತು ಎನ್ಡಿಎ ಮಿತ್ರ ಪಕ್ಷಗಳಿಗೆ 202 ಸೀಟ್ಗಳು ಬಂದಿದ್ದಿದೆಯಲ್ಲ, ಕೊಂಚ ಆಶ್ಚರ್ಯವನ್ನೇ ಮೂಡಿಸಿದೆ. ಮಿತ್ರರೇ, ಯಾವಾಗಲೂ ಕೂಡ ಅಷ್ಟೇ, ಒಂದು ಬಹಳ ದೊಡ್ಡ ವಿಜಯ ಒಂದು ರಾಜಕೀಯ ಬದಲಾವಣೆಗೂ ಕೂಡ ಕಾರಣ ಆಗತ್ತೆ. ಬಿಜೆಪಿ ಆ ಸಂದರ್ಭದಲ್ಲಿ ಬಹಳ ದೊಡ್ಡ ಎಕ್ಸ್ಪೆರಿಮೆಂಟ್ ಅನ್ನ ಮಾಡುತ್ತೆ. ಇದಕ್ಕೆ ಅನೇಕ ಉದಾಹರಣೆಗಳು ನಿಮ್ಮ ಮುಂದಿದೆ. ಮಧ್ಯಪ್ರದೇಶ, ರಾಜಸ್ಥಾನ, ದೆಹಲಿ, ಮಹಾರಾಷ್ಟ್ರ. ದೊಡ್ಡ ವಿಜಯ ಸಿಕ್ತು ಅಂತಂದ್ರೆ ಬಿಜೆಪಿ ಮುಲಾಜಿಲ್ಲದೆ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿಯೇ ಮಾಡುತ್ತೆ. ಈಗ ಬಿಹಾರದ ವಿಚಾರದಲ್ಲೂ ಕೂಡ ಇದೇ ರೀತಿಯ ಚರ್ಚೆಗಳು ಶುರುವಾಗ್ಬಿಟ್ಟಿದೆ. ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ ಇಲ್ವಾ? ಮುಂದಿನ ಮುಖ್ಯಮಂತ್ರಿ ಯಾರು? ಬಿಜೆಪಿಯವರು ಮುಖ್ಯಮಂತ್ರಿ ಆಗುವಂತ ಸಾಧ್ಯತೆಗಳೇನಾದರೂ ಇದೆಯಾ? ಅಥವಾ ನಿತೀಶ್ ಕುಮಾರ್ಗೆ ಮುಂದಿನ ಮುಖ್ಯಮಂತ್ರಿ ಪಟ್ಟವನ್ನ ಕಟ್ಟಲಾಗುತ್ತಾ? ಈ ಬಗ್ಗೆ ಅನೇಕ ಪ್ರಶ್ನೆಗಳು ಈಗಾಗಲೇ ಉದ್ಭವ ಆಗಿದೆ. ಆದರೆ ಬಿಜೆಪಿ ಕಡೆಯಿಂದ ಮಾತ್ರ ಯಾವುದೇ ಕ್ಲಿಯರ್ ಉತ್ತರಗಳು ಸಿಗ್ತಾ ಇಲ್ಲ. ಎನ್ಡಿಎ ಮಿತ್ರ ಪಕ್ಷಗಳು ಹೇಳ್ತಾ ಇದ್ದಾವೆ. ಜಿತನ್ ರಾಮ್ ಮಾಂಜಿ ಇರಬಹುದು, ಒಂದು ಹಂತದಲ್ಲಿ ನಿತೀಶ್ ಕುಮಾರ್ರಿಂದ ಅಂತರ ಕಾಯ್ದುಕೊಳ್ತಾ ಇದ್ದಂತಹ ಚಿರಾಗ್ ಪಾಸ್ವಾನ್ ಅವರಿರಬಹುದು. ಇವರೆಲ್ಲರೂ ಸಹ ಈಗ ನಿತೀಶ್ ಕುಮಾರೇ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಬಿಜೆಪಿಯ ಯಾವೊಬ್ಬ ನಾಯಕನೂ ಕೂಡ ನಿತೀಶ್ ಕುಮಾರ್ ಮುಂದಿನ ಮುಖ್ಯಮಂತ್ರಿ ಹೀಗಂತ ಹೇಳ್ತಲೇ ಇಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರು ದೆಹಲಿಯ ಬಿಜೆಪಿಯ ಕಚೇರಿಯ ಮುಂದೆ ವಿಜಯೋತ್ಸವವನ್ನು ಉದ್ದೇಶಿಸಿ ಭಾಷಣ ಮಾಡಿದ್ರೂ ಕೂಡ ನಿತೀಶ್ ಕುಮಾರ್ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿಲ್ಲ. ಎನ್ಡಿಎ ಮುಖ್ಯಮಂತ್ರಿ ಅಂತಾನೆ ಉಲ್ಲೇಖ ಮಾಡ್ತಾ ಇರೋದು. ಅಂದ್ರೆ ಬಿಜೆಪಿ ನಾಯಕರ ಹಾವಭಾವವನ್ನ ನೋಡಿದ್ರೆ ನಿತೀಶ್ ಕುಮಾರನ್ನ ಮತ್ತೆ ಮುಖ್ಯಮಂತ್ರಿಯಾಗಿ ಮಾಡೋದಿಲ್ಲ. ಬಿಜೆಪಿ ಏನೋ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಹೋಗುವಂತ ಸಾಧ್ಯತೆಗಳಿದಾವೆ. ಈ ಬಾರಿ ಬಿಹಾರದಲ್ಲಿ ಬಿಜೆಪಿಯ ಮುಖ್ಯಮಂತ್ರಿ ಆಗಬಹುದು ಅಂತ ಲೆಕ್ಕಾಚಾರಗಳು ಶುರುವಾಗಿದೆ. ಹಾಗಾದ್ರೆ ಮಿತ್ರರೇ, ಆ ಸಾಧ್ಯತೆಗಳಿದೆಯಾ? ನಿತೀಶ್ ಕುಮಾರ್ ಅವರನ್ನ ಅಧಿಕಾರದಿಂದ ಹೊರಗಿಡುವಂತಹ ತಾಕತ್ತು ಇವತ್ತು ಬಿಜೆಪಿಗಿದೆಯಾ? ನಿತೀಶ್ ಕುಮಾರ್ ಸಿಎಂ ಆಗ್ತಾರಾ ಇಲ್ವಾ? ಒಂದು ವೇಳೆ ನಿತೀಶ್ ಕುಮಾರ್ಗೆ ಸಿಎಂ ಗಾದಿ ತಪ್ಪಿದ್ದೇ ಆದ್ರೆ ಅದು ರಾಷ್ಟ್ರ ರಾಜಕಾರಣದ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ, ಬಿಹಾರದ ಪಾಲಿಟಿಕ್ಸ್ ಮೇಲೆ ಏನು ಪರಿಣಾಮ ಬೀರುತ್ತೆ, ಇದೆಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಬಹಳ ಇಂಪಾರ್ಟೆಂಟ್ ಆದಂತಹ ವಿಚಾರ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ನಿತೀಶ್ ಕುಮಾರ್ ಬಿಹಾರ ರಾಜಕಾರಣದ ಅನಭಿಷಕ್ತ ದೊರೆ. ಈಗೇನಾದ್ರೂ ನಿತೀಶ್ ಕುಮಾರ್ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಪುನಃ ಸ್ವೀಕರಿಸಿದ್ದೇ ಆದ್ರೆ ಒಂದು ದಾಖಲೆಯ ನಿರ್ಮಾಣ ಆಗತ್ತೆ. ಯಾಕೆಂತಂದ್ರೆ 10ನೇ ಬಾರಿಗೆ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡ್ತಾರೆ. 74 ವರ್ಷದ ನಿತೀಶ್ ಕುಮಾರ್ 2005ರಿಂದ 2025ರವರೆಗೆ ನಿರಂತರವಾಗಿ ಬಿಹಾರವನ್ನ ಆಳ್ತಾ ಇದ್ದಾರೆ. ಮಧ್ಯದಲ್ಲಿ 2014ರಲ್ಲಿ 1 ವರ್ಷ ಅವರು ಸಿಎಂ ಆಗಿರಲಿಲ್ಲ. ಆದರೂ ಕೂಡ ಅವರು ಸೂಪರ್ ಸಿಎಂ ಅಂತೆ ಬಿಹಾರದಲ್ಲಿ ಕೆಲಸ ಮಾಡಿದ್ದಾರೆ. ಒಟ್ಟಿನಲ್ಲಿ ಕಳೆದ 2 ದಶಕದಲ್ಲಿ ಬಿಹಾರ ಅಂತಂದ್ರೆ ನಿತೀಶ್ ಕುಮಾರ್, ನಿತೀಶ್ ಕುಮಾರ್ ಅಂತಂದ್ರೆ ಬಿಹಾರ, ಆ ಪರಿಸ್ಥಿತಿ ಇದೆ. ಆದ್ರೆ 2025ರ ಚುನಾವಣಾ ರಿಸಲ್ಟ್ ಬಂದ ಬಳಿಕ ಬಿಹಾರದಲ್ಲಿ ಬೇರೆ ಬೇರೆ ರೀತಿಯ ಮಾತುಗಳು ಕೇಳಿಬರ್ತಾ ಇದೆ. ಕೆಲವರು ನಿತೀಶ್ ಕುಮಾರೇ ಮುಖ್ಯಮಂತ್ರಿ ಅಂತ ಹೇಳಿದ್ರೆ, ಇನ್ ಕೆಲವರು ನಿತೀಶ್ ಕುಮಾರ್ ರಿಟೈರ್ಡ್ ಆಗುವಂತ ಸಾಧ್ಯತೆಗಳಿದಾವೆ ಅಂತ ವಾದ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಬಿಹಾರದಲ್ಲಿ ಜೆಡಿಯು ಪಕ್ಷದ ಕಾರ್ಯಕರ್ತರು ಈಗಾಗಲೇ ನಿತೀಶ್ ಕುಮಾರ್ ಪರವಾಗಿ ಫ್ಲೆಕ್ಸ್, ಬ್ಯಾನರ್, ಪೋಸ್ಟರ್ ಎಲ್ಲವುದನ್ನು ಕೂಡ ಬಿಹಾರದ ಅನೇಕ ನಗರಗಳಲ್ಲಿ ಅಂಟಿಸ್ತಾ ಇದ್ದಾರೆ. ಅದರಲ್ಲಿ ಏನ್ ಹೇಳಲಾಗ್ತಾ ಇದೆ ಗೊತ್ತಾ? ಫಿರ್ ಏಕ್ ಬಾರ್ ನಿತೀಶ್ ಕುಮಾರ್, ಬಿಹಾರ ಕಾ ಮತಲಬ್ ನಿತೀಶ್ ಕುಮಾರ್, ಟೈಗರ್ ಅಭಿ ಜಿಂದಾ ಹೈ. ಈ ರೀತಿಯ ಪೋಸ್ಟರ್ಗಳನ್ನ ಜೆಡಿಯು ಕಾರ್ಯಕರ್ತರು ಬಿಹಾರದಾದ್ಯಂತ ಹಾಕ್ತಾ ಇದ್ದಾರೆ. ಬಿಹಾರದಲ್ಲಿ ಎನ್ಡಿಎ ಜೊತೆಗಿರುವಂತಹ HAM ಪಕ್ಷದ ನಾಯಕ ಜಿತನ್ ರಾಮ್ ಮಾಂಜಿ ಈಗಾಗಲೇ ಘೋಷಣೆ ಮಾಡಿದ್ದಾರೆ, ನಮ್ಮ ಮುಂದಿನ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅಂತ. ಇನ್ನು LJP ನಾಯಕ ಚಿರಾಗ್ ಪಾಸ್ವಾನ್ ಅನೇಕ ಟಿವಿಗಳಿಗೆ ಇಂಟರ್ವ್ಯೂಗಳನ್ನು ಕೊಟ್ಟಿದ್ದಾರೆ. ಆ ಎಲ್ಲ ಸಂದರ್ಭದಲ್ಲೂ ಕೂಡ ಮುಂದಿನ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅಂತ ಅವರು ಘಂಟಾಘೋಷವಾಗಿ ಘೋಷಣೆ ಮಾಡ್ತಾ ಇದ್ದಾರೆ. ಇಲ್ಲಿ ಬಿಜೆಪಿಯ ಮಿತ್ರ ಪಕ್ಷಗಳೆಲ್ಲವೂ ಕೂಡ ನಿತೀಶ್ ಕುಮಾರ್ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಶುರು ಮಾಡಿದ್ದಾವೆ. ಆದರೆ ಬಿಹಾರದ ಬಿಜೆಪಿ ನಾಯಕರಿರಬಹುದು ಅಥವಾ ಕೇಂದ್ರದ ಬಿಜೆಪಿ ನಾಯಕರಿರಬಹುದು, ಅಪ್ಪಿ ತಪ್ಪಿಯೂ ಕೂಡ ನಮ್ಮ ಮುಂದಿನ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅಂತ ಫಲಿತಾಂಶ ಬಂದ ಬಳಿಕ ಹೇಳ್ತಾ ಇಲ್ಲ. ಈ ಹಿಂದೆಯೂ ಕೂಡ ಅವ್ರು ಹೇಳಿರಲಿಲ್ಲ. ಚುನಾವಣೆ ನಡೀತಾ ಇರುವಂತಹ ಸಂದರ್ಭದಲ್ಲೂ ಕೂಡ ನಿತೀಶ್ ಕುಮಾರ್ ಅವರೇ ಮುಂದಿನ ಮುಖ್ಯಮಂತ್ರಿ ಅಂತ ಅವರು ಘೋಷಣೆ ಮಾಡಿರಲಿಲ್ಲ. ಬಿಜೆಪಿಯ ಈ ನಡೆ ಇದೆಯಲ್ಲ, ಇದು ಅನೇಕ ಅನುಮಾನಗಳಿಗೆ ಕಾರಣ ಆಗಿದೆ. ಅದೇನು ಕೇಳಿದ್ರೆ, ಬಿಹಾರದಲ್ಲಿ ಬಿಜೆಪಿಯ ಮುಖ್ಯಮಂತ್ರಿಯನ್ನ ಮಾಡೋದಕ್ಕೆ ಕೇಂದ್ರದ ನಾಯಕರು ಕಸರತ್ತು ಮಾಡ್ತಾ ಇದ್ದಾರಾ? ಬಿಹಾರಕ್ಕೆ ಬಿಜೆಪಿಯ ಮುಖ್ಯಮಂತ್ರಿ ಬರ್ತಾರಾ? ಈ ಬಗ್ಗೆ ಪ್ರಶ್ನೆಗಳು ಉದ್ಭವಿಸುವಂತೆ ಮಾಡಿದೆ. ಆದರೆ ಬಿಹಾರದ ಎನ್ಡಿಎ ಮಿತ್ರ ಪಕ್ಷಗಳು ಮಾತ್ರ ಬಿಜೆಪಿಯ ಪರವಾಗಿ ಒಲವನ್ನ ಹೊಂದಿಲ್ಲ. ನಿತೀಶ್ ಕುಮಾರ್ ಅವರೇ ಮುಖ್ಯಮಂತ್ರಿ ಆಗಲಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಅದಕ್ಕೇನು ಕಾರಣ ಅಂತ ನೋಡೋದಾದ್ರೆ, ಈಗ ಒಂದು ವೇಳೆ ಬಿಜೆಪಿಯ ಮುಖ್ಯಮಂತ್ರಿ ಆಗಿದ್ದೇ ಆದ್ರೆ ಬಿಹಾರ ಕಂಪ್ಲೀಟ್ ಆಗಿ ಬಿಜೆಪಿ ತೆಕ್ಕೆಗೆ ಹೋಗ್ಬಿಡುತ್ತೆ. ಈಗ ನಿತೀಶ್ ಕುಮಾರ್ ಇದ್ದಾರಲ್ಲ, ಇವರು ರಾಜಕೀಯವಾಗಿ ಸಂಧ್ಯಾಕಾಲವನ್ನು ಎದುರಿಸ್ತಾ ಇರುವಂತಹ ನಾಯಕ. ನಿತೀಶ್ ಕುಮಾರ್ 2030ರ ಚುನಾವಣೆಯ ನಾಯಕತ್ವವನ್ನು ವಹಿಸಿಕೊಳ್ತಾರೆ ಎನ್ನುವಂತಹ ಸ್ಥಿತಿ ಇಲ್ಲ. ಅವರ ಆರೋಗ್ಯದ ಬಗ್ಗೆ ಅನೇಕ ಪ್ರಶ್ನೆಗಳಿದಾವೆ. ನಿತೀಶ್ ಕುಮಾರ್ ಪೊಲಿಟಿಕಲಿ ಈ ಹಿಂದಿನಷ್ಟು ಆಕ್ಟಿವ್ ಆಗಿಲ್ಲ. ಹೀಗಾಗಿ ನಿತೀಶ್ ಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಿದ್ದೇ ಆದ್ರೆ ಬಿಹಾರದಲ್ಲಿ ನಮ್ಮೆಲ್ಲಾ ರಾಜಕೀಯ ಪಕ್ಷಗಳಿಗೆ, ಅಂದ್ರೆ ಚಿಕ್ಕ ಪುಟ್ಟ ಪಕ್ಷಗಳಿದಾವಲ್ಲ, ಈಗ RLM ಇದೆ, HAM ಇದೆ, ಹಾಗೆ LJP ರಾಮ್ ವಿಲಾಸ್ ಪಾಸ್ವಾನ್ ಪಕ್ಷ ಇದೆ, ಹೀಗೆ ಎನ್ಡಿಎ ಜೊತೆಗಿರುವಂತಹ ಸಣ್ಣ ಪಕ್ಷಗಳಿಗೆ ನಿತೀಶ್ ಕುಮಾರ್ ಅವರೇ ಮುಖ್ಯಮಂತ್ರಿ
ಮುಖ್ಯಮಂತ್ರಿ ಆದ್ರೆ ನಮ್ಮ ಭವಿಷ್ಯಕ್ಕೆ ತೊಂದರೆ ಆಗೋದಿಲ್ಲ ಹೀಗೆ ಅನ್ನಿಸ್ತಾ ಇದೆ. ಒಂದು ವೇಳೆ ಬಿಜೆಪಿಯ ಮುಖ್ಯಮಂತ್ರಿ ಆಗಿದ್ದೇ ಆದ್ರೆ ಒಬ್ಬ ಮಾಸ್ ಲೀಡರ್ ಹುಟ್ಟುಕೊಳ್ಳುವಂತ ಸಾಧ್ಯತೆ ಇದೆ. ಬಿಜೆಪಿ ಪ್ರತಿ ಚುನಾವಣೆಯಲ್ಲೂ ಕೂಡ ಬೆಟರ್ ಸಾಧನೆಯನ್ನ ಮಾಡ್ತಾ ಇದೆ. ಈ ಬಾರಿ ಬಿಹಾರದಲ್ಲಿ ಬಿಜೆಪಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿದೆ. 2020ರಲ್ಲಿ ಒಂದು ಸ್ಥಾನದಲ್ಲಿ ಆರ್ಜೆಡಿಗಿಂತ ಬಿಜೆಪಿ ಕಮ್ಮಿ ಇದ್ದು ಆ ಸ್ಥಾನವನ್ನು ಕಳೆದುಕೊಂಡಿತ್ತು. ಹೀಗೆ ಎಮರ್ಜ್ ಆಗ್ತಿರುವಂತಹ ಬಿಜೆಪಿ ಪಾರ್ಟಿಗೆ ಒಂದು ವೇಳೆ ಮುಖ್ಯಮಂತ್ರಿ ಗಾದಿ ಸಿಕ್ಕಿದ್ದೆ ಆದ್ರೆ ಬಿಹಾರ ಕಂಪ್ಲೀಟ್ ಬಿಜೆಪಿ ಮಯವಾಗುತ್ತೆ. ಸಣ್ಣ ಪುಟ್ಟ ಪಕ್ಷಗಳಿಗೆ ಮುಂದೆ ಅಸ್ತಿತ್ವವೇ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣ ಆಗತ್ತೆ ಎನ್ನುವಂತಹದ್ದು ಈ ಎಲ್ಲಾ ನಾಯಕರಿಗೆ ಭಯ. ಅದಕ್ಕೋಸ್ಕರವಾಗಿಯೇ ಏನು ಹಾರ್ಮ್ ಮಾಡದಂತಹ ನಿತೀಶ್ ಕುಮಾರ್ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಲಿ ಅಂತೇಳಿ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಎನ್ಡಿಎದೊಳಗೆ ಒತ್ತಡವನ್ನು ಕೂಡ ಹಾಕ್ತಾ ಇದ್ದಾರೆ. ಆದ್ರೆ ಬಿಜೆಪಿಯ ಲೆಕ್ಕಾಚಾರ ಮಾತ್ರ ಇದುವರೆಗೆ ಬಹಿರಂಗಗೊಂಡಿಲ್ಲ. ಬಿಜೆಪಿಯ ನಾಯಕರು ಹೇಳ್ತಾ ಇರುವಂತಹದ್ದಿಷ್ಟೇ, ಎನ್ಡಿಎ ವಿಧಾಯಕ ದಳದ ಬೈಠಕ್ ಆಗತ್ತೆ, ಅಂದ್ರೆ ಶಾಸಕಾಂಗ ಪಕ್ಷದ ಸಭೆ ಆಗತ್ತೆ. ಆ ಸಭೆಯಲ್ಲಿ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನುವಂಥದ್ದು ನಿರ್ಧಾರ ಆಗತ್ತೆ. ಇದಿಷ್ಟನ್ನೇ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಬಿಹಾರದಲ್ಲಿ ಬಿಜೆಪಿಗೆ ತನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಅನೇಕ ಸಮಸ್ಯೆಗಳಿದಾವೆ. ಮೊದಲನೇದಾಗಿ ನಾಯಕತ್ವದ ಕೊರತೆ. ಈ ಹಿಂದಿನ ಸರ್ಕಾರದಲ್ಲಿ ಬಿಜೆಪಿಯಲ್ಲಿ ಇಬ್ಬರು ಡಿಸಿಎಂಗಳನ್ನ ಮಾಡಿತ್ತು. ವಿಜಯ್ ಕುಮಾರ್ ಸಿನ್ಹಾ ಮತ್ತು ಸಾಮ್ರಾಟ್ ಚೌಧರಿ ಇಬ್ಬರು ಕೂಡ ಡಿಸಿಎಂ ಆಗಿ ಕೆಲಸ ಮಾಡಿದ್ದಾರೆ. ಆದರೆ ಇವರಿಗೇನು ಅಂತಹ ವರ್ಚಸ್ಸಿಲ್ಲ. ಬಿಹಾರದ ಜನ ಇವರನ್ನ ಮುಖ್ಯಮಂತ್ರಿಯಾಗಿ ನೋಡೋದಕ್ಕೆ ಇಷ್ಟನೂ ಕೂಡ ಪಡ್ತಾ ಇಲ್ಲ. ನಿತೀಶ್ ಕುಮಾರ್ ರಂತಹ ವ್ಯಕ್ತಿತ್ವದ ಮುಂದೆ ಇವರೆಲ್ಲರೂ ಕೂಡ ಡಮ್ಮಿಯಾಗಿ ಕಾಣ್ತಾ ಇದ್ದಾರೆ. ಸುಶೀಲ್ ಮೋದಿ ತೀರಿ ಹೋದ ಬಳಿಕ ಬಿಹಾರದಲ್ಲಿ ಬಿಜೆಪಿಯ ನಾಯಕತ್ವವೇ ಒಂದು ರೀತಿಯಲ್ಲಿ ಡೋಲಾಯಮಾನವಾಗಿದೆ. ಹೀಗಿರುವಂತಹ ಪರಿಸ್ಥಿತಿಯಲ್ಲಿ ಬಿಹಾರದಲ್ಲಿ ಮುಖ್ಯಮಂತ್ರಿಯಾಗಿ ಓರ್ವ ಹೊಸ ಮುಖಕ್ಕೆ ಮಣೆ ಹಾಕುವಂತದ್ದು ಅಷ್ಟು ಈಸಿಯ ವಿಚಾರ ಅಲ್ಲ. ಈ ಹಿಂದೆ ಮಧ್ಯಪ್ರದೇಶದಲ್ಲಿ ಏನ್ ಮಾಡಿದ್ರು, ಶಿವರಾಜ್ ಸಿಂಗ್ ಚೌಹಾಣ್ ರಂತ ಒಬ್ಬ ದೊಡ್ಡ ನಾಯಕನನ್ನ ಬದಿಗೆ ಸರಿಸಿ ಮೋಹನ್ ಲಾಲ್ ರನ್ನ ಮುಖ್ಯಮಂತ್ರಿ ಮಾಡಿದ್ರು. ಅದೇ ರಾಜಸ್ಥಾನದಲ್ಲಿ ವಸುಂಧರಾ ರಾಜೆಯಂತಹ ಒಬ್ಬ ಟಫ್ ಲೀಡರ್ ಅನ್ನ ಬದಿಗೆ ಸರಿಸಿ ಭಜನ್ ಲಾಲ್ ರಂತವರನ್ನ ಮುಖ್ಯಮಂತ್ರಿ ಮಾಡಿದ್ರು. ಬಿಜೆಪಿಯ ಈ ತಂತ್ರಗಾರಿಕೆ ರಾಜಸ್ಥಾನ ಇರಬಹುದು, ಮಧ್ಯಪ್ರದೇಶ ಇರಬಹುದು ಅಥವಾ ಗುಜರಾತ್ ಇರಬಹುದು, ಇಲ್ಲೆಲ್ಲ ವರ್ಕೌಟ್ ಆಗುತ್ತೆ. ಆದ್ರೆ ಬಿಹಾರದಲ್ಲಿ ಇದು ವರ್ಕೌಟ್ ಆಗೋದಿಲ್ಲ. ಈ ಭಯ ಬಿಜೆಪಿಗೂ ಕೂಡ ಇದೆ. ಯಾಕೆ ಅಂತಂದ್ರೆ ಬಿಹಾರದಲ್ಲಿ ಬಿಜೆಪಿಯ ಸಂಘಟನೆ ಅಷ್ಟೊಂದು ಬಲವಾಗಿಲ್ಲ. ಇಲ್ಲಿ ಕೇವಲ ಕಾಸ್ಟ್ ಕಾಂಬಿನೇಷನ್ ನೊಂದಿಗೆ ಬಿಜೆಪಿ ದೊಡ್ಡ ಜಯವನ್ನ ದಾಖಲಿಸ್ತಾ ಇದೆ. ಎಲ್ಲರನ್ನೂ ಹೊಂದಾಣಿಕೆ ಮಾಡಿಕೊಂಡು ಹೋದ್ರೆ ಮಾತ್ರ ಬಿಹಾರದಲ್ಲಿ ಜಯ ಸಿಗುತ್ತೆ. ಅದನ್ನು ಬಿಟ್ಟು ನನಗೆ ಸಂಘಟನೆ ಬಲವಾಗಿದೆ, ನನ್ನ ಕೇಡರ್ ಇಲ್ಲಿ ಬಹಳ ಸ್ಟ್ರಾಂಗ್ ಆಗಿದೆ, ನಾನು ಚುನಾವಣೆ ಎದುರಿಸ್ತೀನಿ ಎನ್ನುವಂತಹ ಪರಿಸ್ಥಿತಿ ಬಿಜೆಪಿಗಿಲ್ಲ. ಅಂದ್ರೆ ಬಿಹಾರದಲ್ಲಿ ಬಿಜೆಪಿಗೆ ಊರುಗೋಲು ಬೇಕೇ ಬೇಕು. 2015ರಲ್ಲಿ ಏಕಾಂಗಿಯಾಗಿ ಹೋಗಿ ಒದೆ ತಿಂದಿದ್ದಾರೆ. ಹೀಗಾಗಿ ಮಿತ್ರರೇ, ಬಿಜೆಪಿಯವರು ನಾವು 89 ಸೀಟನ್ನು ಗೆದ್ದಿದ್ದೀವಿ, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ, ನಮ್ಮವರೇ ಮುಖ್ಯಮಂತ್ರಿ ಆಗಬೇಕು ಅಂತ ಅವರ ಒಳಮನಸ್ಸು ಹೇಳ್ತಾ ಇದ್ರೂ ಕೂಡ ಅಂತಹ ದೊಡ್ಡ ನಿರ್ಧಾರಕ್ಕೆ ಅವರು ಕೈ ಹಾಕುವಂತಹ ಸಾಧ್ಯತೆಗಳು ತೀರಾ ಕಡಿಮೆ ಇದೆ. ಮಿತ್ರರೇ, ಇವತ್ತು ಬಿಹಾರದಲ್ಲಿ ಬಿಜೆಪಿ ಗೆದ್ದಿರಬಹುದು. ಅದಕ್ಕೆ ನಾನಾ ಕಾರಣಗಳಿದಾವೆ. ಇವರ ಕಾಸ್ಟ್ ಕಾಂಬಿನೇಷನ್ ಇರಬಹುದು, ಹೊಂದಾಣಿಕೆ ಇರಬಹುದು, ಒಂದು ಪ್ರಬಲವಾದಂತಹ ಮೈತ್ರಿಕೂಟ ಇರಬಹುದು, ಜೊತೆಗೆ ಇವರ ದಿನದ 24 ಗಂಟೆಗಳ ಪರಿಶ್ರಮ ಇರಬಹುದು. ಈ ಎಲ್ಲಾ ಕಾರಣಗಳಿಂದಾಗಿಯೇ ಅವರಿಗೆ ಇಂತಹ ದೊಡ್ಡ ಜಯ ಸಿಕ್ಕಿದೆ. ಇದೆಲ್ಲದರ ಜೊತೆಗೆ ನಿತೀಶ್ ಕುಮಾರ್ ಎಂಬಂತಹ ಶಕ್ತಿಯೂ ಕೂಡ ಬಿಜೆಪಿಗೆ ಅನಿವಾರ್ಯವಾಗಿತ್ತು. ಇವತ್ತು ಬಹುತೇಕರು ಏನು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ, ನಿತೀಶ್ ಕುಮಾರೇ ಮ್ಯಾನ್ ಆಫ್ ದ ಮ್ಯಾಚ್. ನಿತೀಶ್ ಕುಮಾರ್ ಅವರ ಪ್ರಬಲವಾದಂತಹ ಮಹಿಳಾ ಮತದಾರರ ವೋಟ್ ಬ್ಯಾಂಕ್, ನಿತೀಶ್ ಕುಮಾರ್ ಅವರ ಮಹಿಳಾ ರೋಜ್ಗಾರ್ ಯೋಜನಾ, ನಿತೀಶ್ ಕುಮಾರ್ ಈ ಹಿಂದೆ ಮಾಡದಂತಹ ಮದ್ಯ ನಿಷೇಧ, ಈಗ ಒಂದು ವೇಳೆ ಆರ್ಜೆಡಿ ಸರ್ಕಾರ ಬಂದಿದ್ದೇ ಆಗಿದ್ರೆ ಮದ್ಯ ನಿಷೇಧವನ್ನು ವಾಪಸ್ ಪಡಿತಾರೆ ಅಂತ ಜನರಲ್ಲೊಂದು ಭಯ ಶುರುವಾಗಿತ್ತು. ಹೀಗೆ ನಿತೀಶ್ ಸಾಮಾಜಿಕ ಕಾರ್ಯಕ್ರಮಗಳೇನಿದಾವೆ ಈ ಮೂಲಕವಾಗಿ ತನ್ನ ವೋಟ್ ಬ್ಯಾಂಕ್ ಅನ್ನು ಗಟ್ಟಿ ಮಾಡಿಕೊಂಡು 20 ವರ್ಷಗಳ ಬಳಿಕವೂ ಕೂಡ ಆಡಳಿತ ವಿರೋಧಿ ಅಲೆಯನ್ನ ಆಡಳಿತದ ಪರವಾದಂತಹ ಅಲೆಯಾಗಿ ರೂಪಿಸುವಲ್ಲಿ ನಿತೀಶ್ ಕುಮಾರ್ ಯಶಸ್ವಿಯಾಗಿದ್ದಾರೆ. ಈ ರೀತಿಯ ಭಾವನೆ ಈ ರಿಸಲ್ಟ್ ಬಳಿಕ ಬಿಹಾರದಲ್ಲಿ ಬಹಳ ವ್ಯಾಪಕವಾಗಿ ಹರಡಿದೆ. ಹೀಗಾಗಿ ನಿತೀಶ್ ಕುಮಾರ್ ರವರನ್ನ ಬದಿಗೆ ಸರಿಸಿ ಬಿಜೆಪಿಯವರು ತಮ್ಮದೇ ಮುಖ್ಯಮಂತ್ರಿಯನ್ನ ಮಾಡುತ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಬಿಜೆಪಿಯವರು ಆ ಪ್ರಯತ್ನವನ್ನ ಕೈ ಬಿಟ್ಟಿಲ್ಲ. ಈಗಲೂ ಕೂಡ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಎನ್ಡಿಎ ಮಿತ್ರಕೂಟದ ಒಳಗೆ ಆ ರೀತಿಯ ಒತ್ತಡವನ್ನ ಹೇರ್ತಾ ಇದ್ದಾರೆ ಎನ್ನುವಂಥದ್ದು ಕನ್ಫರ್ಮ್ ಆದಂತಹ ವಿಚಾರ. ಚುನಾವಣೆ ಘೋಷಣೆಯಾದ ದಿನದಿಂದ ಹಿಡಿದು ಇಂತಹ ಭರ್ಜರಿ ಪ್ರಚಂಡ ವಿಜಯ ಸಿಕ್ಕ ಬಳಿಕವೂ ಕೂಡ ಬಿಜೆಪಿಯವರು ನಿತೀಶ್ ಕುಮಾರೇ ನಮ್ಮ ಮುಂದಿನ ಮುಖ್ಯಮಂತ್ರಿ ಅಂತ ಅಪ್ಪಿತಪ್ಪಿಯೂ ಬಾಯಿ ಬಿಡದೇ ಇರುವಂತಹದ್ದಿದೆಯಲ್ಲ, ಅದು ಅವರ ತಂತ್ರಗಾರಿಕೆಯನ್ನ ತೋರಿಸ್ತಾ ಇದೆ. ಇದರ ಜೊತೆಗೆ ಬಿಜೆಪಿಗೆ ಇನ್ನೊಂದು ಅನಿವಾರ್ಯತೆಯೂ ಕೂಡ ಇದೆ. ಕೇಂದ್ರದಲ್ಲಿ ನಿತೀಶ್ ಕುಮಾರ್ ಅವರ ಬೆಂಬಲ ಮೋದಿ ಸರ್ಕಾರಕ್ಕೆ ಅತ್ಯಂತ ಅವಶ್ಯಕ. ನಿತೀಶ್ ಕುಮಾರ್ ಅವರ ಬಳಿಯಲ್ಲಿ 12 ಜನ ಎಂಪಿಗಳಿದ್ದಾರೆ. ಇಂತಹ ಸಂದರ್ಭದಲ್ಲಿ ಆ ಅಲಯನ್ಸ್ ಅನ್ನ ಡಿಸ್ಟರ್ಬ್ ಮಾಡೋದಕ್ಕೆ ಕೇಂದ್ರದ ನಾಯಕತ್ವಕ್ಕೂ ಕೂಡ ಅಷ್ಟು ಮನಸ್ಸಿಲ್ಲ. ಒಂದು ವೇಳೆ ನಿತೀಶ್ ಕುಮಾರ್ ಅವರೇ ನಿವೃತ್ತಿಯನ್ನ ಬಯಸಿ ಜೆಡಿಯುನಿಂದ ಇನ್ಯಾರನ್ನಾದ್ರೂ ಮುಖ್ಯಮಂತ್ರಿ ಮಾಡೋದಕ್ಕೆ ಹೊರಟಿದ್ದೆ ಆದ್ರೆ ಆಗ ಬಿಜೆಪಿ ಸ್ವಲ್ಪ ಒತ್ತಡವನ್ನ ಜಾಸ್ತಿ ಮಾಡುತ್ತೆ. ಹಾಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೀವೇ ಮುಖ್ಯಮಂತ್ರಿಯಾಗಿ ಮುಂದುವರಿಯೋದಾದ್ರೆ ಓಕೆ,
ಅದನ್ನ ಬಿಟ್ಟು ಜೆಡಿಯುನಿಂದ ಇನ್ನೊಬ್ಬನನ್ನ ಮುಖ್ಯಮಂತ್ರಿ ಮಾಡ್ತೀನಿ ಅಂತಾದ್ರೆ ಅದಕ್ಕೆ ನಾವು ಒಪ್ಪೋದಿಲ್ಲ. ಅಂತಹ ಸಂದರ್ಭದಲ್ಲಿ ಬಿಜೆಪಿಯ ವ್ಯಕ್ತಿಯೇ ಮುಖ್ಯಮಂತ್ರಿ ಆಗ್ತಾನೆ ಅಂತ ಕೇಂದ್ರದ ನಾಯಕರು ಪಟ್ಟು ಹಿಡಿತಾರೆ. ಯಾಕೆಂದ್ರೆ ಬಿಹಾರದಲ್ಲಿ ಇನ್ನೊಬ್ಬ ಮಾಸ್ ಲೀಡರ್ ಅನ್ನ ಹುಟ್ಟು ಹಾಕೋದಕ್ಕೆ ಬಿಜೆಪಿಗೆ ಇಷ್ಟ ಇಲ್ಲ. ಹಾಗಾದ್ರೆ ನಿತೀಶ್ ಕುಮಾರ್ ಹಾಗೆ ಹೇಳುವಂತ ಸಾಧ್ಯತೆಗಳಿದೆಯಾ? ನಾನು ರಿಟೈರ್ಡ್ ಆಗ್ತೀನಿ, ಬೇರೊಬ್ಬನನ್ನ ಮುಖ್ಯಮಂತ್ರಿ ಮಾಡ್ತೀನಿ ಅಂತ? ಖಂಡಿತವಾಗ್ಲೂ ಇಲ್ಲ. ನಿತೀಶ್ ಕುಮಾರ್ ಅವರಿಗೆ ಮುಖ್ಯಮಂತ್ರಿಯಾಗಿ ಮುಂದುವರಿಯುವಂತಹ ಎಲ್ಲಾ ಅಭಿಲಾಷೆಗಳು ಕೂಡ ಇದಾವೆ. ತಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂತ ನಿತೀಶ್ ಕುಮಾರ್ ಎಷ್ಟೆಲ್ಲ ಪಲ್ಟಿ ಹೊಡೆದಿದ್ದಾರೆ ಅಂತ ನಿಮಗೆಲ್ಲ ಗೊತ್ತು. ಕಳೆದ ಬಾರಿ INDIA ಕೂಟವನ್ನು ಸ್ಥಾಪಿಸೋದಕ್ಕೋಸ್ಕರವಾಗಿ ಅವರು NDA ಮೈತ್ರಿಕೂಟವನ್ನು ಒಡೆದು ಹೊರಗಡೆ ಹೋಗಿದ್ರು. ಯಾಕೆ ತಾನೇ ನೀರೆರೆದು ಪೋಷಿಸಿದಂತಹ INDIA ಕೂಟವನ್ನು ಬಿಟ್ಟು ಪುನಃ NDAಗೆ ವಾಪಸ್ ಬಂದ್ರು ಕೇಳಿದ್ರೆ, ಅಲ್ಲಿ ಲಾಲು ಪ್ರಸಾದ್ ಯಾದವ್ ನಿತೀಶ್ ಕುಮಾರ್ ಅವರಿಗೆ ಒತ್ತಡ ಹೇರೋದಕ್ಕೆ ಶುರು ಮಾಡಿದ್ರು. ನೀವು ಬಿಹಾರದ ಪಾಲಿಟಿಕ್ಸ್ ಅನ್ನ ಇಲ್ಲಿಗೆ ಬಿಟ್ಟುಬಿಟ್ಟು ಕೇಂದ್ರಕ್ಕೆ ಹೋಗ್ಬಿಡಿ, ಬಿಹಾರದಲ್ಲಿ ನನ್ನ ಮಗ ತೇಜಸ್ವಿ ಯಾದವ್ಗೆ ಮುಖ್ಯಮಂತ್ರಿ ಪಟ್ಟವನ್ನ ಕೊಟ್ಟು ಬಿಡಿ ಅಂತ ಹೇಳಿ ಲಾಲು ಪ್ರಸಾದ್ ಯಾದವ್ ನಿತೀಶ್ಗೆ ಬಹಳ ಒತ್ತಡ ಹೇರಿದ್ರು. ಆ ಸಂದರ್ಭದಲ್ಲಿ ನಿತೀಶ್ಗೆ ಏನ್ ಅನ್ನಿಸ್ತು ಗೊತ್ತಾ? ಕೇಂದ್ರದಲ್ಲಿ ಅಧಿಕಾರ ಸಿಗುವಂತಹದ್ದು ಮರೀಚಿಕೆ. ಬಿಹಾರದ ಪಾಲಿಟಿಕ್ಸ್ ಅನ್ನ ಬಿಟ್ಟು ನಾನು ಕೇಂದ್ರಕ್ಕೆ ಹೋಗಿದ್ದೆ ಆದ್ರೆ ಕಂಪ್ಲೀಟ್ ಹಿಡಿತ ನನ್ನ ಕೈ ತಪ್ಪು ಹೋಗುತ್ತೆ, ಬಿಹಾರದ ಮುಖ್ಯಮಂತ್ರಿ ಗಾದಿ ಬಿಡುವಂತಹದ್ದು ಮೂರ್ಖತನ ಆಗತ್ತೆ ಅಂತ ನಿತೀಶ್ ಕುಮಾರ್ ಅವರು INDIA ಕೂಟಕ್ಕೆ ಗುಡ್ ಬೈ ಹೇಳಿ ಮತ್ತೆ NDA ಕೂಟವನ್ನ ಜಾಯಿನ್ ಆಗಿದ್ದಾರೆ. ಅಂದ್ರೆ ನಿತೀಶ್ ಕುಮಾರ್ ಅವರಿಗೆ ಮುಖ್ಯಮಂತ್ರಿ ಗಾದಿಯ ಮೇಲೆ ಅಷ್ಟೊಂದು ಆಕಾಂಕ್ಷೆ ಇದೆ. ಈ ಕಾರಣದಿಂದ ಈ ಬಾರಿ ಬಿಹಾರದಲ್ಲಿ ಮುಖ್ಯಮಂತ್ರಿ ಗಾದಿಯ ಕುರಿತಾಗಿ ಏನೇ ಚರ್ಚೆಗಳು ಉದ್ಭವಿಸಿದ್ರೂ ಸಹ ಅಂತಿಮವಾಗಿ ನಿತೀಶ್ ಕುಮಾರ್ ಅವರೇ ಮುಂದಿನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸುವಂತಹ ಸಾಧ್ಯತೆಗಳು ಬಹಳಷ್ಟು ಜಾಸ್ತಿ ಇದೆ. ಇನ್ನೊಂದು ಕಡೆಯಲ್ಲಿ LJP ನಾಯಕ ಚಿರಾಗ್ ಪಾಸ್ವಾನ್ ಬಗ್ಗೆ ಚರ್ಚೆ ಆಗ್ತಾ ಇದೆ. LJP 19 ಸೀಟುಗಳನ್ನು ಗೆದ್ದುಕೊಂಡಿದೆ. ಹೀಗಾಗಿ ಚಿರಾಗ್ ಪಾಸ್ವಾನ್ ಬಿಹಾರದ ರಾಜಕಾರಣಕ್ಕೆ ಬರಬಹುದು, ಅವರು DCM ಆಗಬಹುದು ಅನ್ನುವಂಥ ಚರ್ಚೆಗಳು ನಿನ್ನೆಯಿಂದ ನಡೀತಾ ಇದ್ವು. ಆದ್ರೆ ಇದಕ್ಕೆ ಚಿರಾಗ್ ಪಾಸ್ವಾನ್ ಈಗಾಗಲೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನನಗೆ ಬಿಹಾರದ ಪಾಲಿಟಿಕ್ಸ್ ನಲ್ಲಿ ಇಂಟ್ರೆಸ್ಟ್ ಇರುವಂತಹದ್ದು ಸತ್ಯ, ಆದರೆ ಕೇಂದ್ರದ ರಾಜಕಾರಣವನ್ನ ಬಿಟ್ಟು ಕೇಂದ್ರದ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟು ನಾನು ಬಿಹಾರಕ್ಕೆ ಬಂದು DCM ಆಗೋದಿಲ್ಲ. ನಾನು ಮೋದಿ ಅವರಿಗೆ ಲಾಯಲ್ ಆಗಿರುವಂತಹದ್ದು, ನಾನು ಮೋದಿ ಟೀಮ್ನಲ್ಲೇ ಮುಂದುವರಿತೀನಿ ಅಂತ ಚಿರಾಗ್ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಕಾರಣದಿಂದ ಬಿಹಾರದ ಸರ್ಕಾರದ ರಚನೆಯಲ್ಲಿ ಚಿರಾಗ್ ಪಾಸ್ವಾನ್ ಏನೋ ಲಾಬಿ ಮಾಡ್ತಾರೆ, ಅವರೇನೋ ಒತ್ತಡ ಹೇರ್ತಾರೆ ಅಂತಿಲ್ಲ. ಈಗ ಸದ್ಯ ಪೈಪೋಟಿ ಇರುವಂತಹದ್ದು ನಿತೀಶ್ ಮತ್ತು ಬಿಜೆಪಿಯ ನಡುವೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಬಿಹಾರದಲ್ಲಿ ನಿತೀಶ್ ಕುಮಾರ್ ಮುಂದುವರಿಬೇಕಾ ಅಥವಾ ಬಿಜೆಪಿಯಿಂದ ಮುಖ್ಯಮಂತ್ರಿ ಆಗಬೇಕಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.